ಟೇಸಿನ 23ನೇ ದಿನದಲ್ಲಿದ್ದೇವೆ. ಈ ದಿನ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಮಾಡಬೇಕಾದಂಥ ಕಾರ್ಯ ಯಾವುದೆಂದರೆ, ಇವತ್ತು ಯೇಸು ಕ್ರಿಸ್ತನ ರಕ್ತದ ಮುದ್ರೆ ಇವತ್ತು ನಮ್ಮ ಮೇಲೆ ಬೀಳಬೇಕು. ಇವತ್ತು ನಮ್ಮ ಮನೆಯ ಬಾಗಿಲಲ್ಲಿ ಕ್ರಿಸ್ತನ ರಕ್ತದ ಮುದ್ರೆ ಬೀಳಬೇಕು. ಸೊ ಈ ರಕ್ತದ ಮುದ್ರೆ ನಮ್ಮ ಮೇಲೆ ಇವತ್ತು ನಮ್ಮ ಬಾಗಿಲಲ್ಲಿ ಬೀಳುವಾಗ ಇವತ್ತು ಕ್ರಿಸ್ತನಲ್ಲಿ ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿರುತ್ತೇವೆ. ಯಾವ ಸೈತಾನವು ಕೂಡ ನಮ್ಮನ್ನಾಗಲಿ ನಮ್ಮ ಮನೆಯನ್ನಾಗಲಿ ಮುಟ್ಟುವುದಕ್ಕೆ ಆಗುವುದಿಲ್ಲ. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು, ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನಗಳು ದಾಸತ್ವದಲ್ಲಿ ಇರುವಾಗ ಅವರನ್ನು ಹೊರಗಡೆ ಕರೆತರುವಂತ ಸಮಯದಲ್ಲಿ ದೇವರು ಅವರಿಗೆ ಒಂದು ಆಜ್ಞೆಯನ್ನು ಕೊಡ್ತಾರೆ. ಕುರಿಯನ್ನು ಅದನ್ನು ಒಡೆದು ಅದರ ರಕ್ತವನ್ನು ಬಾಗಿಲಿಗೆ ಹಚ್ಚಬೇಕು ಎಂಬುದಾಗಿ. ಯಾವ ಬಾಗಿಲ ಮೇಲೆ ಆ ರಕ್ತದ ಮುದ್ರೆ ಇಡಲ್ಪಡುತ್ತದೋ ಆ ಮನೆಯನ್ನು ಸಮರ್ಕ ದೂತನು ಮುಟ್ಟುವುದಿಲ್ಲ ಎಂಬುದಾಗಿ, ಆ ಮನೆಗೆ ಬರಗೊಡುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಡುತ್ತದೆ. ಹೌದು, ಇವತ್ತು ಯೇಸು ಸ್ವಾಮಿ ನಮ್ಮ ಒಬ್ಬೊಬ್ಬರ ಬಿಡಿಸುವುದಕ್ಕಾಗಿ, ನಮ್ಮ ದಾಸತ್ವದಿಂದ ಹೊರಗಡೆ ತರುವುದಕ್ಕಾಗಿ ಯೇಸು ಸ್ವಾಮಿ ಕುರಿಮರಿಯಾಗಿ ನಮಗಾಗಿ ಆತನು ಮರಣವನ್ನು ಹೊಂದಿದ್ದಾನೆ. ಆತನು ಶಿಲುಬೆಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಆತನು ರಕ್ತವನ್ನು ಸುರಿಸಿದ್ದಾನೆ. ಆತನ ಮೂಲಕವಾಗಿ ನಮಗೆ ಜಯ. ನಮ್ಮ ಮನೆಯ ಬಾಗಿಲಿನ ಮೇಲೆ ನಮ್ಮ ಮೇಲೆ ಆ ಕ್ರಿಸ್ತನ ರಕ್ತದ ಮುದ್ರೆ ಯಾವಾಗ ಇರುತ್ತದೋ ಆಗ ನಮಗೆ ಬಿಡುಗಡೆ ಉಂಟು. ನಾವು ಬಿಡುಗಡೆ ಆಗುವುದಕ್ಕೆ ಸಾಧ್ಯ. ಅದು ಮಾತ್ರವಲ್ಲ, ಯಾವ ಸಮ್ಮರಕನು ಕೂಡ ನಮ್ಮ ಮನೆಯನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ. ಯಾವ ಸೈತಾನವು ಕೂಡ ನಮ್ಮನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ. ಕ್ರಿಸ್ತನ ಮುದ್ರೆ ನಾವು ಧರಿಸಿಕೊಳ್ಳಬೇಕು. ಪ್ರಾರ್ಥನೆ ಮಾಡಿರಿ, ಏಸಪ್ಪ ನಿನ್ನ ಮುದ್ರೆ ನನ್ನ ಮೇಲೆ ಬೀಳಲಿ. ಏಸಪ್ಪ ನನ್ನ ಮನೆಗೆ ನಿನ್ನ ರಕ್ತದ ಮುದ್ರೆಯು ಬೀಳಲಿ. ನಿನ್ನ ಯಜ್ಞದ ಕುರಿಮರಿ ಆದಾತನ ರಕ್ತ ನನ್ನ ಮನೆಯಲ್ಲಿ ಪೋಷಿಸಲ್ಪಡಲಿ ದೇವ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಲು ನಿಮ್ಮನ್ನು ಕೂಡ ಕ್ರಿಸ್ತನಲ್ಲಿ ಮುದ್ರೆ ಹಾಕುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.